ಈ ರಾಜಕೀಯ ಮಾಡ್ತಿರುವ ಬಿ ಜೆ ಪಿ ಹಾಗೂ ಕೇರಳ ಸರ್ಕಾರ ನಿಲ್ಲಿಸ್ಬಿಟ್ಟು ರಾಜ್ಯದಲ್ಲಿ ನಿಜವಾದ ಫಲಾನುಭವಿಗಳಿಗೆ ಕಾಂಗ್ರೆಸ್ ಸರ್ಕಾರ ಮನೆಗಳು ನೀಡುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಇವರು ರಾಜಕೀಯ ಅಂದ್ರೆ ಈಗ ಲೇಔಟ್ ನಿರ್ಮಾಣ ಆಗಿದ್ದೆ ಬಿಜೆಪಿಯ ಟೈಮಲ್ಲಿ. ನೋಡಿ, ಬಿಜೆಪಿ ಸರ್ಕಾರಕ್ಕೂ ಒಂದು ಅವಕಾಶ ಇತ್ತು ಇವ್ರನ್ನ ಕ್ಲಿಯರ್ ಮಾಡಿಬಿಟ್ಟು ಅವ್ರನ್ನ ಸುಪರ್ದಿಗೆ ತಗೊಳಕ್ಕೆ. ಯಾಕೆ ಮಾಡಲಿಲ್ಲ ಬಿಜೆಪಿ ಸರ್ಕಾರ ಆ ಕೆಲಸ? ಬೊಮ್ಮಾಯಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಮಾಡಲಿಲ್ಲ? ಇಲ್ಲಿವರೆಗೂ ಬೆಂಗಳೂರಿನಲ್ಲಿ ಕೇವಲ 100 ಎಕರೆ ಅವರು ಸರ್ಕಾರಿ ಗೋಮಾಳ ಯಾರು ಹಾಕೊಂಡಿದ್ರು ಅದನ್ನು ರಿಕವರಿ ಮಾಡಿದ್ದಾರೆ. ನಮ್ಮ ಸರ್ಕಾರ ಕಳೆದ 1 ವರ್ಷದಲ್ಲಿ 343 ಎಕರೆ ಸರ್ಕಾರಿ ಗೋಮಾಳನ ರಿಕವರಿ ಮಾಡಿದ್ದು. ಇದು ನಮ್ಮ ಬದ್ಧತೆ. ಸರ್ಕಾರಿ ಆಸ್ತಿಗಳು ಉಳಿಸೋಕ್ಕೆ ಕಾಂಗ್ರೆಸ್ ಸರ್ಕಾರ ಪಣ ತೊಟ್ಟಿದೆ. ಬಿ ಜೆ ಪಿ ಅವ್ರ ಥರ ನಾವು ಹೇಳೋದೊಂದು ಮಾಡೋದಲ್ಲ. ನಾವು ಮಾಡೋದನ್ನು ನಾವು ಏನು ಹೇಳ್ತೀವೋ ಅದನ್ನು ಮಾಡಿ ತೋರಿಸ್ತೀವಿ. ನಮ್ಮ ಪ್ರಣಾಳಿಕೆಯಲ್ಲೂ ಹೇಳಿದ್ವಿ, ಸರ್ಕಾರಿ ಆಸ್ತಿಗಳನ್ನ ನಾವು ರಕ್ಷಣೆ ಮಾಡಿ ಅದನ್ನು ಸುಪರ್ದಿಗೆ ತಗೋತೀವಿ ಅಂತ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಅದ್ರ ಜೊತೆ ನಡ್ಕೋತಾ ಇದ್ದೀವಿ. ಬಿ ಜೆ ಪಿ ಅವ್ರ ಥರ ಹೇಳೋದೊಂದು ಮಾಡೋದೊಂದಲ್ಲ. ಈ ಜಾಗವನ್ನು ಅಕ್ರಮ ಮಾಡಿಕೊಂಡಿದ್ದು ಬಿ ಜೆ ಪಿ ಸರ್ಕಾರ ಅವಧಿಯಲ್ಲೂ ಇತ್ತು. 21, 22, 23ರಲ್ಲೂ ಇತ್ತು. ಅವ್ರಿಗೆ ಒಂದು ಶಕ್ತಿ ಇತ್ತು, ಸರ್ಕಾರ ನಡೆಸ್ತಾ ಇದ್ರು. ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ನಮ್ಮ ಸರ್ಕಾರ ಬಂದಮೇಲೆ ಮಾಡಿದ್ದೀವಿ. ಅರ್ಹ ಫಲಾನುಭವಿಗಳಿಗೆ ಮನೆನೂ ಕೊಡ್ತೀವಿ. 1,000 ಕೋಟಿ ಜಾಗವನ್ನು, ಇದು ಒತ್ತುವರಿ ಜಾಗವನ್ನು ನಾವು ರಿಕವರಿ ಮಾಡಿದ್ದೀವಿ. 4-5 ಕೋಟಿ ಮೊತ್ತದ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೇನು ಯಾರು ಅಧಿಕಾರಿಗಳು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅವ್ರಿಗೆ ಮನೆ ಕೊಡ್ಸೋದ್ರಲ್ಲಿ ಸರ್ಕಾರ ಏನು ಮಾತು ಕೊಟ್ಟಿದೆ ಅದ್ರಲ್ಲಿ ನಾವು ನಿಂತ್ಕೊತೀವಿ. ಸರ್, ಈಗ ವಾಸಿಂ ಮತ್ತೆ ವಿನಯ್ ಬಗ್ಗೆ ಹೇಳಿದ್ರಿ ನೀವು. ಇವರು ಹಿಂದೆ ಬಿಜೆಪಿ ಜೊತೆ ಓಡಾಡ್ತಿದ್ದವರು. ನೋಡಿ, ಇವರು ಬಿ ಜೆ ಪಿ ಪಕ್ಷದ ಸಕ್ರಿಯವಾಗಿ ಕಾರ್ಯಕರ್ತರಾಗಿದ್ದು. ತಮ್ಮೇಶ್ ಗೌಡ್ರೊಂದಿಗೆ, ಯಲಹಂಕ ವಿಶ್ವನಾಥೊಂದಿಗೆ, ಇದು ಶೋಭಾ ಕರಂದ್ಲಾಜೆ ಅವರು ಕ್ಯಾಂಪೇನ್ ಮಾಡಿದ್ದಾರೆ ಅವರೆಲ್ಲ. ಹಾಗಾಗಿ ಇವರು ಬಿ ಜೆ ಪಿ ಪಕ್ಷದ ಸಕ್ರಿಯವಾಗಿ ಕಾರ್ಯಕರ್ತರು. ಇವರು ಏನು ಕೃಷ್ಣ ಬೈರೇಗೌಡರದು ಫೋಟೋ ಹರಿದು ಬಿಟ್ಬಿಟ್ರೆ ಇವರು ಏನು ಕಾಂಗ್ರೆಸ್ ಪಕ್ಷ, ಇವಾಗ ಒಬ್ಬರು ನಾಯಕರೊಂದಿಗೆ ಇದ್ದರೆ ಮನೆಗೆ 100 ಜನ ಬರ್ತಾರೆ, ಅವ್ರೇನೋ ರಿಕ್ವೆಸ್ಟ್ ಲೆಟರ್ ಇಟ್ಕೊಂಡು ಹಂಗನ್ಬಿಟ್ಟು ಅವ್ರು ಸಕ್ರಿಯ ಕಾರ್ಯಕರ್ತರಲ್ಲ. ಈತ ವಿನಯ್ ಅನ್ನೋರು ಸಕ್ರಿಯವಾಗಿ ಬಿ ಜೆ ಪಿಯಲ್ಲಿ ಕ್ಯಾಂಪೇನ್ ಮಾಡಿ ಪಕ್ಷದೊಂದಿಗೆ ಗುರುತಿಸ್ಕೊಂಡಿರೋರು, ಆಪ್ತ ಬಳಗದೊಂದಿಗೆ ಗುರುತಿಸ್ಕೊಂಡಿರೋರು. ಇವರು ಬೇರೆಯವ್ರ ಬಗ್ಗೆ ಮಾತಾಡೋ ಬದಲು ಫಸ್ಟು ಅವ್ರ ತಟ್ಟೆಯಲ್ಲಿ ಏನು ಬಿದ್ದಿದೆ ಅಂತ ನಾವು ಬಿ ಜೆ ಪಿ ನಾಯಕರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮೂಲಕ. ಬಿ ಜೆ ಪಿಯ ಸಕ್ರಿಯವಾಗಿ ಗುರುತಿಸ್ಕೊಂಡಿರುವ ಕಾರ್ಯಕರ್ತ ವಿನಯ್ ಅವರು ಇವತ್ತು ಏನಕ್ಕೆ ಅವ್ರಿಗೆ ಏನು ಶಾಮೀಲ್ ಇಟ್ಕೊಂಡು ಅವರು ಅಲ್ಲಿ ಜನಾಂಗದೊಂದಿಗೆ ಅವರು ಮನೆಗಳು ಕಟ್ಸಿದ್ದಾರೆ? ಏನು ಉದ್ದೇಶ ಇತ್ತು? ಅವ್ರಿಗೂ ಒಂದು ಅವಕಾಶ ಇತ್ತು ತಾನೇ. ಇವ್ರನ್ನ ಕ್ಲಿಯರ್ ಮಾಡಿಸ್ಬಿಟ್ಟು ಸರ್ಕಾರದ ಸುಪರ್ದಿಗೆ ಜಾಗವನ್ನು ಕೊಡೋ ಒಂದು ಅವಕಾಶ ಇತ್ತು. ಯಾರಿವತ್ತು ರಾಜಕೀಯ ಮಾತಾಡ್ತಿದ್ದಾರಲ್ಲ, ಇದೇ ಆರ್ ಅಶೋಕ್ ಅವರು ಇದು ವಿಪಕ್ಷದ ನಾಯಕರು, ಅವರು ಕಂದಾಯ ಸಚಿವರಾಗಿದ್ದರು. ಅವ್ರಿಗೂ ಬದ್ಧತೆ ಇದ್ದಿದ್ರೆ ಈ ಜಾಗವನ್ನು ರಿಕವರಿ ಮಾಡಿಕೊಂಡು ಸರ್ಕಾರ ಸುಪರ್ದಿಗೆ ತೊಗೊಂಡಿತ್ತು. ಅವ್ರಿಗೂ ಅವಕಾಶ ಇತ್ತು. ಅವಕಾಶ ಇದ್ದಾಗ ಇವರು ಇದೇ ಆರ್ ಅಶೋಕ್ ಅವರು ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಮಾಡಿ ತೋರಿಸಿದೆ. ಸುಮ್ಮನೆ ರಾಜಕೀಯ ಮಾಡಬೇಕು ಅಂತ ಕೃಷ್ಣ ಬೈರೇಗೌಡರ ಹೆಸರು ಸುಮ್ಮನೆ ಎಳೆದ್ಬಿಟ್ಟು ಅವರೊಂದಿಗೆ ಗುರುತಿಸ್ಕೊಂಡಿದ್ದಾರೆ. ಸುಮ್ಮನೆ ಹೇಳಬೇಕು, ಒಂದು ವಾಸ್ತವವಾಗಿ ಮಾತಾಡಬೇಕಾದ್ರೆ ಒಂದು ಪ್ರೂಫ್ ಇರಬೇಕು. ಏನಾರ ಅವ್ರ ಜೊತೆ ಏನಾರ ಕುಮ್ಮಕ್ಕು ಕೊಟ್ಟಿದ್ದಾರೆ? ಇಲ್ಲ. ನಿಮ್ಮ ಪಕ್ಷದ ನಾಯಕರೊಂದಿಗೆ, ನಿಮ್ಮೊಂದಿಗೆ, ನಿಮ್ಮ ಪಕ್ಷದ ಅಭ್ಯರ್ಥಿಗೊಂದಿಗೆ ಗುರುತಿಸ್ಕೊಂಡು ನಿಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಇದೇ ವಿನಯ್ ಕ್ಯಾಂಪೇನ್ ಮಾಡಿದ್ದಾರೆ, ಪ್ರಚಾರ ಮಾಡಿದ್ದಾರೆ. ಲೋಕಸಭೆ ಎಲೆಕ್ಷನಲ್ಲಿ, ವಿಧಾನಸಭೆ ಎಲೆಕ್ಷನ್ ನಿಮ್ಮ ಅಭ್ಯರ್ಥಿ ತಮ್ಮೇಶ್ ಗೌಡಗೆ ಕ್ಯಾಂಪೇನ್ ಮಾಡಿದ್ದಾರೆ ಇದೇ ವಿನಯ್. ಅದ್ರ ಬಗ್ಗೆ ಮಾತಾಡಿ ಆರ್ ಅಶೋಕ್ ಅವರೇ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡ್ತಿರಲ್ಲ. ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರಿ ಇದೇ ವಿಧಾನಸೌಧದಲ್ಲಿ ಕೂತ್ಕೊಂಡು. ಯಾಕೆ ಇದು ವಿನಯ್ ಫೋಟೋ ಹರಿದ್ಬಿಟ್ರಿ ನೀವು ಪ್ರೆಸ್ ಮೀಟಲ್ಲಿ? ಬರೀ ಯಾಕೆ ಒಬ್ಬರು ಫೋಟೋ ತೋರಿಸಿದ್ರಿ? ಏನಪ್ಪ ಇದು 2 ಫೋಟೋ ಇದೆ ಅಂದ್ಬಿಟ್ಟು ಯಾಕೆ ಹಿಂಗೆ ಒಂದು ಫೋಟೋ ಹರಿದ್ಬಿಟ್ಟು ಇನ್ನೊಂದು ಒಂದೇ ಫೋಟೋ ತೋರಿಸಿದ್ರಿ? ಯಾರ್ದು ವಸೀಮ್ ಯಾಕೆ ಒಂದೇ ಫೋಟೋ ತೋರಿಸಿದ್ರಿ? ವಿನಯ್ ಫೋಟೋ ಯಾಕೆ ತೋರಿಸ್ತಿಲ್ಲ? ಯಾಕೆ ಫೋಟೋ ಒಂದು ಹರಿದ್ಬಿಟ್ರಿ? ಅದ್ರ ಬಗ್ಗೆ ಮಾತಾಡಿ. ನಿಮಗೆ ಗೊತ್ತು, ಅವನು ನಿಮ್ಮ ಪಕ್ಷದೊಂದಿಗೆ ಗುರುತಿಸ್ಕೊಂಡಿದ್ದಾರೆ. ನಿಮಗೆ ಮುಖಭಂಗ ಆಗುತ್ತೆ, ನಿಮಗೆ ಚೀಮಾರಿ ಆಗ್ತಾರೆ ಜನ ಅಂದ್ಬಿಟ್ಟು ಆ ಫೋಟೋವನ್ನು ಕಟ್ ಮಾಡಿದ್ದೀರಾ. ರಾಜ್ಯದ ಜನತೆಗೆ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ, ಅವರು ಮುಜುಗರಕ್ಕೊಳಗಾಗ್ತಾರೆ ಅಂದ್ಬಿಟ್ಟು ಆ ಫೋಟೋವನ್ನು ಕಟ್ ಮಾಡಿಬಿಟ್ಟು ಮಾಧ್ಯಮ ಗೋಷ್ಠಿ ನಡೆಸಿದ್ರಿ. ವಿನಯ್ ಸಕ್ರಿಯವಾಗಿ ಬಿ ಜೆ ಪಿಯೊಂದಿಗೆ ಗುರುತಿಸಿಕೊಂಡಿರುವ ಕಾರ್ಯಕರ್ತ. ತಮ್ಮೇಶ್ ಗೌಡರು, ವಿಶ್ವನಾಥ್, ಶೋಭಾ ಕರಂದ್ಲಾಜೆಯೊಂದಿಗೆ ಗುರುತಿಸಿಕೊಂಡಿರುವ ಕಾರ್ಯಕರ್ತ. ಹಾಗಾಗಿ ಅವರ ಫೋಟೋವನ್ನು ಕಟ್ ಮಾಡಿಬಿಟ್ಟು ಮಾಧ್ಯಮ ಗೋಷ್ಠಿ ನಡೆಸಿದ್ದೀರಾ. ನೀವೇನಾರ ನೀವು ಕ್ಲೀನ್ ಆಗಿದ್ದಿದ್ರೆ 2 ಫೋಟೋವನ್ನು ಮಾಧ್ಯಮದ ಮುಂದೆ ರಿಲೀಸ್ ಮಾಡ್ತಿದ್ರಿ. 1 ಫೋಟೋ ಯಾಕೆ ಕಟ್ ಮಾಡಿದ್ರಿ?